ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಗುರುವಾರ. ವೆದರು ಒಂಥರ ಡಿಫ್ರೆಂಟಾಗಿದೆ. ಚಳಿನೂ ಇದೆ, ಈ ಕಡೆ ಸೆಕೆನೂ ಇದೆ. ಒಂದೊಂದು ದಿವಸ ಒಂದೊಂದು ಥರ ಆಗುತ್ತೆ. ಇವತ್ತು ಒಂಥರ ಸೆಕೆ ಇದೆ, ಅಂದರೆ ಮೋಡ. ಅಷ್ಟೊಂದು ಸೂಡ್ರ ಥರ ಇಲ್ಲ, ಚಳಿ ಥರ ಇಲ್ಲ. ಇವತ್ತು ಹುಣ್ಣಿಮೆ ಬೇರೆ. ರೇಣುಕಾ ಬೆಟ್ಟಕ್ಕೆ ಹೋಗಬೇಕು. ಆ್ಯಕ್ಚುಲಿ ಇವತ್ತು ನಮ್ಮೂರ ಹತ್ರ ಒಂದು ಹಳ್ಳಿ ಇದೆ, ಅವರೇ ಮಾಡ್ತಿರೋದು ಇವತ್ತು ಹುಣ್ಣಿಮೆ. ಇದು ಪ್ರತಿ ಒಂದು ತಿಂಗಳು ಒಬ್ಬೊಬ್ಬರು ವಹಿಸ್ಕೊಂಡು ಮಾಡ್ತಾರೆ. ಈ ತಿಂಗಳು ಈ ತಿಂಗಳು ಪೂಜೆಗೆ ನಾವು ಕೂಡ ಪಾಲ್ದಾರಾಗಿರ್ತೀವಿ. ಯಾಕಂದರೆ ಕೆಲವೊಂದು ದಿನಸಿ ಸಾಮಾನುಗಳನ್ನ ನಮ್ಮ ಹಳ್ಳಿಯಿಂದನೂ ಕೊಡ್ತಾರೆ. ಸೊ ಈ ತಿಂಗಳು ನಮಗೂ ಒಂಥರ ವಿಶೇಷತೆ. ಹಾಗೆ ಋತುಗೆ ಟಿಫನ್ ಮಾಡಿ ಕಳಿಸೋಣ ಅಂತ, ಶಾವಿಗೆ ಮಾಡೋಣ ಅಂತ. ಇದನ್ನು ಶಾವಿಗೆನ ಸ್ವಲ್ಪ ಬಿಸಿನೀರಿಗೆ ಹಾಕಿ ಬಾಣಲಿಗೆ ಈ ಥರ ಸೋಸಿ ಇಟ್ಟಿದ್ದೀನಿ. ಅಂದರೆ ಚೆನ್ನಾಗಿ ಉಡಿ ಬರುತ್ತೆ ಅಂತ ಈ ಥರ ಬಿಸಿನೀರಿಗೆ ಹಾಕಿದ್ದೀನಿ. ಹಾಗೆ ಈ ಕಡೆ ಕಾಫಿ ರೆಡಿ ಆಗಿದೆ, ಬಿಸಿ ಕಾಫಿ. ಋತುಗೆ ಹಾಲು ಇವತ್ತು. ಇನ್ನು ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ಅವನು ಫಸ್ಟು ಮಾಡಿ ಕಳಿಸಿ ಆಮೇಲೆ ನಾನು ತಿಂಡಿಗೆ ಇದನ್ನು ತೊಗೊಂಡಿದ್ದೀನಿ, ಶಾವಿಗೆ. ಅದು ಕೃಷ್ಣ ಅಂತ ಕೊಟ್ಟಿದ್ದಾರೆ ಈ ಸಲ. ಸೊ ನೋಡೋಣ ಹೇಗಿರುತ್ತೆ ಅಂತ. ವೆರ್ಮಿಸಲ್ ಅಂತ ಇದೆ. ಈಗ ಟಿಫನ್ ಮಾಡಾದಮೇಲೆ ಸಿಗ್ತೇನೆ. ಒಂಥರ ಚಳಿನೂ ಇಲ್ಲ, ಸೆಕೆನೂ ಇಲ್ಲ, ಆ ಥರ ಮಧ್ಯಮ ಮಟ್ಟ ವೆದರ್ ಇವತ್ತು. ಒಂಥರ ಚೆನ್ನಾಗಿದೆ. ತೀರಾ ಅಂತ ಏನು ಚಳಿ ನಡ್ಗೋ ಥರ ಏನಿಲ್ಲ. ಋತು, ನನ್ನ ಮಗ ಎದ್ದಿಲ್ಲ, ಈಗ ಎಬ್ಬರಿಸ್ಬೇಕು ಅವನನ್ನು. ಅಂದರೆ ಈ ಟೈಮ್ ಬಂತು ಅಂದರೆ ಎಬ್ಬರಿಸೋದಕ್ಕೆ ಕಷ್ಟ. ಯಾಕಂದರೆ ಬೆಳಗಿನ ಜಾವ ಚೆನ್ನಾಗಿ ನಿದ್ದೆ ಬಂದಿರುತ್ತೆ, ಗುಡ್ರಿಸ್ಕೊಂಡು ಮಲಗಿರ್ತಾನೆ. ಋತು, ತಿಂಡಿ ಎಲ್ಲ ಆಗಿ ಅವನನ್ನು ಹೊರಡಿಸಾದ್ಮೇಲೆ ಸಿಗ್ತೀನಿ. ಟಿಫನ್ ಎಲ್ಲ ಆಯಿತು. ಟಿಫನ್ ಆಗಿ ಈಗ ಋತುಂಗು ಪ್ಯಾಕಿಂಗ್ ಎಲ್ಲ ಮುಗಿದಿದೆ. ಅವನು ಇದು ಸ್ನಾನಕ್ಕೆ ಹೋಗಿದ್ದಾನೆ. ಈಗ ಅವ್ನು ಬರೋದ್ರೊಳಗಡೆ ಅವ್ನ ಯೂನಿಫಾರ್ಮ್ಸ್ ಎಲ್ಲ ರೆಡಿ ಮಾಡಬೇಕು. ಫ್ರೆಂಡ್ಸ್, ಹಾಗೆ ಸ್ನ್ಯಾಕ್ಸಿಗೆ ಚೋಚೋ ಇತ್ತು ಮತ್ತು ಒಂದು ಸ್ವೀಟ್ ಇತ್ತು. ಹಾಗೆ ಋತು ಅವ್ರ ಫ್ರೆಂಡ್ದು ಯಾಕೋ ಬರ್ತಡೇ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಮನೆಯಿಂದ ಕೇಕ್ ಮಾಡಿಸ್ಕೊಂಡು ತಗೊಂಡೋಗ್ತಿದ್ದಾನೆ. ಹಾಗೆ ಇನ್ನೊಂದು ಸೈಡು ಟಿಫನ್ ನೋಡಿದ್ರೆಲ್ಲ ಶಾವಿಗೆ ಉಪ್ಪಿಟ್ಟು. ಟಿಫನ್ ಪ್ಯಾಕಿಂಗ್ ಎಲ್ಲ ಆಗಿದೆ. ಇನ್ನು ಅವ್ನು ಬಂದು ಟಿಫನ್ ತಿನ್ನಬೇಕಷ್ಟೇ. ಇನ್ನು ಅವ್ನು ಸ್ನಾನಕ್ಕೆ ಹೋಗಿದ್ದಾನೆ. ವೆದರು ಇನ್ನೇನು ಮಳೆ ಬರೋ ಥರನೇ ಇದೆ. ಸೊ ಬಟ್ ಆದರೆ 3 ದಿವಸದಿಂದ ಇದೇ ಥರ ಇದೆ ವೆದರು, ಬಟ್ ಮಳೆ ಬಂದಿಲ್ಲ.